ಹಾಯ್. ಟೀ ಮಾಡೋಣವಾ ಇವತ್ತು? ಬೆಲ್ಲದ ಟೀ. ನಾವು ಯಾವಾಗಲೂ ಸಕ್ಕರೆ ಟೀ ಕುಡಿತೀವಲ್ವಾ? ಇವತ್ತು ಬೆಲ್ಲದ ಟೀ ಟೇಸ್ಟ್ ಮಾಡೋಣ. ನಾನು ಇದಕ್ಕೆ 2 ಲೋಟ ಹಾಲಿಗೆ 1 ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಗಟ್ಟಿ ಅನಿಸಿದ್ರೆ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಬೋದು. ನಾವು ಯಾವಾಗಲೂ ಟೀ ಮಾಡುವಾಗ ನೀರಿಗೆ ಟೀ ಪೌಡರ್ ಹಾಕಿ ಸಕ್ಕರೆ ಹಾಕಿ ಕುದಿಸಿದ ಮೇಲೆ ಹಾಲು ಹಾಕ್ತೀವಲ್ವಾ? ಆದರೆ ನಾನು ಹಾಲು ಮತ್ತು ನೀರು ಎರಡು ಒಟ್ಟಿಗೆ ಸೇರಿಸ್ಕೊಂಡು ಅದಕ್ಕಿವಾಗ 2 ಟೀ ಸ್ಪೂನು ಅದಕ್ಕೆ ಟೀ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಉಂಡೆ ಬೆಲ್ಲ ಅಥವಾ ಬಿಳಿ ಬೆಲ್ಲ ಬರುತ್ತಲ್ವ, ಅದನ್ನು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಆ್ಯಡ್ ಮಾಡ್ಕೋಬೋದು. ಹುಳಿ ಬೆಲ್ಲ ಹಾಕ್ಬಿಟ್ಟು ಹಾಲು ಒಡೆದೋಯ್ತು ಅಂತ ಹೇಳ್ಬೇಡಿ. ಇದೇನು ಒಡೆದೋಗಲ್ಲ, ಈ ಬೆಲ್ಲ ಹಾಕಿದ್ರೆ ಹಾಲೇನು ಒಡೆದೋಗಲ್ಲ. ಆಮೇಲೆ ಒಂದು ಚಿಟಿಕೆ ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಸ್ಕಿಪ್ ಮಾಡ್ಬೋದು, ಡೈಲಿ ಹಾಕ್ಕೊಂಡು ಕುಡಿಯೋಕ್ಕಾಗಲ್ವಲ್ಲ ಹಾಗಾಗಿ. ಆಮೇಲೆ ನೋಡಿ ಚೆನ್ನಾಗಿ ಕುದಿಸ್ಬೇಕು, ಒಂದು 4 to 5 ಮಿನಿಟ್ಸ್. ಲೋ ಫ್ಲೇಮಲ್ಲಿ ಕುದಿಸಿ, ಹೈ ಫ್ಲೇಮ್ ಇಟ್ಬಿಟ್ರೆ ಉಕ್ಕಿ ಬಂದುಬಿಡುತ್ತೆ, ಹಾಲು ಹಾಕಿರ್ತೀವಲ್ಲ ಹಾಗಾಗಿ. ಚೆನ್ನಾಗಿ ಕುದ್ಮೇಲೆ ನಿಮಗೆ ಈ ಕಲರ್ ಕಾಣಿಸುತ್ತೆ ನಿಮಗೆ. ಸೊ ಆವಾಗ ಅದು ಟೀ ಚೆನ್ನಾಗಿ ಕುದ್ದಿದೆ ಅಂತ ಹೇಳ್ಬಿಟ್ಟು. ಬೆಲ್ಲದ ಟೀ ಅಲ್ವಾ, ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಕಾಣಿಸುತ್ತೆ ನಿಮಗೆ. ಆದಮೇಲೆ ಇಷ್ಟು ಕುದಿಸಿ ಆದಮೇಲೆ ಅದನ್ನು ಸೋಸ್ಕೊಳ್ಳಿ. ಹೆಂಗಿರುತ್ತೆ ಗೊತ್ತಾ? ಸಖತ್ತಾಗಿದೆ. ನೀವೇನಾದರೂ ಬೆಲ್ಲದ ಟೀ ಟ್ರೈ ಮಾಡಿದ್ರೆ ಆಮೇಲೆ ನೀವು ಸಕ್ಕರೆ ಟೀ ಕುಡಿಯೋದೇ ಇಲ್ಲ. ಸೊ ತುಂಬ ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ ಇವಾಗಲೇ ಕುಡಿದು ನೋಡಿ, ಓಕೆನಾ? ವಾವ್.